ಸ್ನೇಹಿತರೆ, ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿ, ಪ್ರೇಮ, ಕಾಮ, ಐಶ್ವರ್ಯ, ವಾಹನ, ಚಿನ್ನಾಭರಣ, ಗೃಹ, ವಿವಾಹ, ಗುಪ್ತಾಂಗ ಇವುಗಳಿಗೆ ಕಾರಕನಾದ ಶುಕ್ರನಿಗೆ ಸಾಮಾನ್ಯವಾಗಿ ಒಂದು ರಾಶಿಯನ್ನು ಸಂಚಾರ ಮಾಡಲು 25 ದಿನಗಳು ಬೇಕಾಗುತ್ತದೆ. ಆದರೆ ಅಪರೂಪಕ್ಕೆ ಅಪರೂಪ ಎನ್ನುವಂತೆ ಶುಕ್ರನು 28 ಜನವರಿ 2025ರಿಂದ ಮುಂದಿನ 4 ತಿಂಗಳ ಕಾಲ ಮೀನ ರಾಶಿಯಲ್ಲಿ ಸಂಚಾರ ಮಾಡುವನು. ಮೀನ ರಾಶಿ ಶುಕ್ರನ ಉಚ್ಚ ಕ್ಷೇತ್ರವಾಗಿದೆ. ಶುಕ್ರನೊಂದಿಗೆ ಆಕಸ್ಮಿಕ, ವಾಮಮಾರ್ಗ, ಮೋಸ, ವಂಚನೆ, ವಿಷ, ವಿಪರೀತ, ಅವಮಾನ, ಅಪವಾದಕ್ಕೆ ಕಾರಕನಾದ ಮಿತ್ರ ರಾಹು ಇರುವನು. ಮೇಷ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಸುಖ ಭೋಗಕ್ಕೆ ಅಧಿಕ ಧನ ವ್ಯಯ ಮಾಡುವಿರಿ. ಷೇರು ಅಥವಾ ಜೂಜಿನಲ್ಲಿ ಹಣ ತೊಡಗಿಸುವಿರಿ. ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ದೂರವಾಗುವುದು. ಬಾಳ ಸಂಗಾತಿಯೊಂದಿಗೆ ಮನಸ್ತಾಪ ಉಂಟಾಗುವುದು. ವಿವಾಹವಾಗಲು ಇದು ಸಕಾಲವಲ್ಲ. ದೂರ ಪ್ರಯಾಣ ಮಾಡುವಿರಿ. ವೃಷಭ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಗೃಹ, ವಾಹನ, ಚಿನ್ನಾಭರಣ ಖರೀದಿಸುವಿರಿ. ಸ್ತ್ರೀಯರಿಂದ ಲಾಭವಾಗುವುದು. ವಿವಾಹವಾಗಲು ಬಯಸುತ್ತಿರುವವರಿಗೆ ವಿವಾಹ ಯೋಗ ಕೂಡಿ ಬರುವುದು. ರಹಸ್ಯ ವಿದ್ಯೆಗಳನ್ನು ಕಲಿಯಬಯಸುವಿರಿ. ಸ್ತ್ರೀ ದೇವತಾ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಿರಿ. ಆಕಸ್ಮಿಕವಾಗಿ ಸಂಪತ್ತು ಲಾಭವಾಗುವುದು. ಮಿಥುನ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಭಿಸುವುದು. ಸಂತಾನವಾಗಲು ಪ್ರಯತ್ನಿಸುತ್ತಿರುವವರಿಗೆ ಸಂತಾನ ಯೋಗ ಕೂಡಿ ಬರುವುದು. ಭೂಮಿ, ವಾಹನ, ಗೃಹ, ಚಿನ್ನಾಭರಣ ಖರೀದಿಸುವಿರಿ. ಮನೆಯೊಳಗೆ ನೆಮ್ಮದಿಯ ವಾತಾವರಣ ಇರುವುದು. ನಿಮ್ಮ ಮಾತೃವಿನಿಂದ ಲಾಭವಾಗುವುದು. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಭಾಗ್ಯೋದಯವಾಗುವುದು. ಸುಖ ಪ್ರಾಪ್ತಿಯಾಗುವುದು. ಲೌಕಿಕ ಜೀವನಕ್ಕೆ ಹೆಚ್ಚು ಮಹತ್ವ ನೀಡುವಿರಿ. ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿಸುವಿರಿ. ತಾಯಿಯಿಂದ ಲಾಭವಾಗುವುದು. ದೂರ ಪ್ರಯಾಣ ಮಾಡುವಿರಿ. ಸ್ತ್ರೀಯರಿಂದ ಲಾಭವಾಗುವುದು. ಮೋಜು ಮಸ್ತಿ ಮಾಡಲು ಪ್ರವಾಸ ಹೋಗುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು. ಸಿಂಹ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಅನಾರೋಗ್ಯ ಸಮಸ್ಯೆಗಳು ದೂರವಾಗುವುದು. ಆಕಸ್ಮಿಕವಾಗಿ ಧನ ಲಾಭವಾಗುವುದು. ಮಾಡುತ್ತಿರುವ ವೃತ್ತಿಯಲ್ಲಿ ಅಸಮಾಧಾನ ಉಂಟಾಗುವುದು. ವಾಮ ಮಾರ್ಗದ ಮೂಲಕ ಹಣ ಮಾಡಲು ಪ್ರಯತ್ನಿಸುವಿರಿ. ಸ್ತ್ರೀಯರಿಂದ ಅಪವಾದ ಎದುರಾಗುವ ಸಾಧ್ಯತೆ ಇದೆ. ರಹಸ್ಯ ವಿದ್ಯೆಗಳನ್ನು ಕಲಿಯ ಬಯಸುವಿರಿ. ರಾಜಕಾರಣಿಗಳಿಗೆ ಹಿನ್ನಡೆಯಾಗುವುದು. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಬಹು ಮುಖ್ಯವಾಗಿ ನಿಮಗೆ ಧನ ಲಾಭವಾಗುವುದು. ವಿವಾಹವಾಗಲು ಪ್ರಯತ್ನಿಸುತ್ತಿರುವವರಿಗೆ ವಿವಾಹವಾಗುವುದು. ಬಾಳ ಸಂಗಾತಿಯಿಂದ ಲಾಭವಾಗುವುದು. ಪಿತ್ರಾರ್ಜಿತ ಆಸ್ತಿ ಲಭಿಸುವುದು. ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಿರಿ. ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿಸುವಿರಿ. ಹೆಚ್ಚಿನ ಸಮಯವನ್ನು ಮೋಜು ಮಸ್ತಿಯಲ್ಲಿ ಕಳೆಯುವಿರಿ. ತುಳಾ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಶತ್ರುಬಾಧೆ ಎದುರಾಗುವುದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸ್ತ್ರೀಯರಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ಆಕಸ್ಮಿಕ ಘಟನೆಗಳು ಜರುಗುವುದು. ಸಾಲದ ರೂಪದಲ್ಲಿ ಯಾರಿಗೂ ಹಣವನ್ನು ಕೊಡಬೇಡಿ. ದುಷ್ಟ ವ್ಯಕ್ತಿಗಳಿಂದ ದೂರವಿರಿ. ನಿಮ್ಮವರೇ ನಿಮಗೆ ಶತ್ರುಗಳಾಗುವರು. ಎಚ್ಚರ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಅಧಿಕ ಲಾಭವಾಗುವುದು.
ಸಂತಾನವಾಗಲು ಪ್ರಯತ್ನಿಸುತ್ತಿರುವವರಿಗೆ ಸಂತಾನ ಯೋಗ ಕೂಡಿ ಬರುವುದು. ವೈವಾಹಿಕ ಸಮಸ್ಯೆಗಳು ದೂರವಾಗುವುದು. ಆಧ್ಯಾತ್ಮದಲ್ಲಿ ವಿಶೇಷವಾದ ಆಸಕ್ತಿ ಉಂಟಾಗುವುದು. ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸಲು ಇದು ಸಕಾಲವಾಗಿದೆ. ಧನು ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಗೃಹ, ವಾಹನ, ಭೂಮಿ, ಚಿನ್ನಾಭರಣ ಖರೀದಿಸುವಿರಿ. ಸ್ತ್ರೀಯರಿಂದ ಲಾಭವಾಗುವುದು. ವೃತ್ತಿಯಲ್ಲಿ ಇದ್ದಂತಹ ಸಮಸ್ಯೆಗಳು ದೂರವಾಗುವುದು. ನಿಮ್ಮ ಮಾತೃವಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು. ಸಮಾಜದ ಗೌರವಕ್ಕೆ ಪಾತ್ರರಾಗುವಿರಿ. ಲೌಕಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಿರಿ. ಮಕರ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಮಾಡುತ್ತಿರುವ ವೃತ್ತಿಯಲ್ಲಿ ಧನಾತ್ಮಕವಾದ ಬದಲಾವಣೆಯಾಗುವುದು. ಸಂಪತ್ತು ಲಾಭವಾಗುವುದು. ಆಧ್ಯಾತ್ಮದಲ್ಲಿ ವಿಶೇಷವಾದ ಆಸಕ್ತಿ ಉಂಟಾಗುವುದು. ಗುರು ಹಿರಿಯರ ಆಶೀರ್ವಾದ ಪಡೆಯುವಿರಿ. ನಿಮ್ಮ ಕಿರಿಯ ಸಹೋದರ ಸಹೋದರಿಗೆ ಶುಭವಾಗುವುದು. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕುಂಭ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಭೂಮಿ, ವಾಹನ, ಸಂಪತ್ತು ಪ್ರಾಪ್ತಿಯಾಗುವುದು. ಸ್ತ್ರೀ ದೇವತೆಯ ಆರಾಧನೆಯಿಂದ ಭಾಗ್ಯೋದಯವಾಗುವುದು. ತಾಯಿಯಿಂದ ಲಾಭವಾಗುವುದು. ದೂರ ಪ್ರಯಾಣ ಮಾಡುವಿರಿ. ಚರ ಸಂಪತ್ತು ವೃದ್ಧಿಯಾಗುವುದು. ಸಾತ್ವಿಕ ಆಹಾರವನ್ನು ಇಷ್ಟಪಡುವಿರಿ. ಮುಖದಲ್ಲಿ ವಿಶೇಷವಾದ ತೇಜಸ್ಸು ಮೂಡುವುದು. ಮೀನ ರಾಶಿಯಲ್ಲಿ ಹುಟ್ಟಿದವರ ಶುಕ್ರ ಗೋಚಾರ ಫಲ. ಸಕಲ ಐಶ್ವರ್ಯ, ಸುಖ, ಸಂಪತ್ತು ಪ್ರಾಪ್ತಿಯಾಗುವುದು. ನಿಮಗೆ ಅನಾರೋಗ್ಯ ಸಮಸ್ಯೆ ಬಾಧಿಸುವ ಸಾಧ್ಯತೆ ಇದೆ. ಸ್ತ್ರೀಯರಿಂದ ಅಪವಾದ ಎದುರಾಗುವುದು. ವಿವಾಹವಾಗಲು ಪ್ರಯತ್ನಿಸುತ್ತಿರುವವರಿಗೆ ವಿವಾಹ ಯೋಗ ಕೂಡಿ ಬರುವುದು. ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಅಧಿಕ ಲಾಭವಾಗುವುದು. ವಿಪರೀತ ಧೈರ್ಯಶಾಲಿಗಳಾಗುವಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.